ಜೊತೆ ಜೆಡಿಎಸ್ ಮೈತ್ರಿ ಕುರಿತಂತೆ ಇದೀಗ ಜೆಡಿಎಸ್ ನಲ್ಲೇ ಅಪಸ್ವರಗಳು ಕೇಳಿ ಬಂದಿದ್ದಾವೆ. ಕೆಲ ಶಾಸಕರು ವಿರೋಧವನ್ನ ಮಾಡ್ತಾ ಇದ್ದಾರೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತಾಡೋಕೆ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡರು ಇದ್ದಾರೆ, ಮಾತಾಡ್ತೀನಿ. ಸರ್, ಜೆಡಿಎಸ್ಗೆ ಬಿಜೆಪಿ ಜೊತೆ ಮೈತ್ರಿ ಅನಿವಾರ್ಯನ ಇವತ್ತಿನ ಪರಿಸ್ಥಿತಿಯಲ್ಲಿ? ನಮ್ಮ ಕಾರ್ಯಕರ್ತರು, ಮುಖಂಡರು, ಜನಗಳೆಲ್ಲರೂ ಕೂಡ ಆಗಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಯಾವುದೇ ಚರ್ಚೆ ನಡೀತಾ ಇದ್ದಾವೆ, ಯಾವುದೂ ಫೈನಲ್ ಆಗಿಲ್ಲ, ಅಂತಿಮ ಆಗಿಲ್ಲ. ನಮ್ಮ ಹೈಕಮಾಂಡ್ ಇದೆ, ನಮ್ಮ ಕಾರ್ಯಕರ್ತರಿದ್ದಾರೆ, ಅವ್ರ ಅಭಿಪ್ರಾಯ ಎಲ್ಲ ಕೇಳ್ತೇವೆ. ಪಕ್ಷ ಸಂಘಟನೆ ಬಗ್ಗೆ ಮುಂದಿನ ಲೋಕಸಭಾ ಚುನಾವಣೆ ಚರ್ಚೆ ಆಗುತ್ತೆ, ಅದಾದ್ಮೇಲೆ ಫೈನಲ್. ಕೆಲ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಂದಕೂರು ಕೂಡ ನಿನ್ನೆ ಅವ್ರಿಗೆ ವಿಚಾರ ಇನ್ನೂ ಗೊತ್ತಿಲ್ಲ, ನಮ್ಮಲ್ಲಿ ಯಾವುದು ಫೈನಲ್ ಆಗಿಲ್ಲ. ಅವ್ರನ್ನೆಲ್ಲ ಕರೆದು ಕೂರ್ಸ್ಕೊಂಡೆ ಯಾವುದೇ ತೀರ್ಮಾನ ಮಾಡೋದು ಕೂರ್ಸ್ಕೊಂಡೇ ಮಾಡ್ತೀವಿ. ಈಗ ಜೆಡಿಎಸ್ ಅಂದ್ರೆ ಜಾತ್ಯತೀತ ಜನತಾದಳ, ಬಿಜೆಪಿನ ಈ ಹಿಂದೆ ಕೂಡ ವಿರೋಧ ಮಾಡಿದ್ರಿ. ಈಗ ಜಾತ್ಯತೀತ ಸಿದ್ಧಾಂತಕ್ಕೆ ಧಕ್ಕೆ ಆಗಲ್ವಾ ಮೈತ್ರಿ ಮಾಡ್ಕೊಂಡ್ರೆ? ಅದಕ್ಕೆ ಉತ್ತರ ಕೊಡ್ತೀವಿ. ಈಗ ಉತ್ತರ ಕೊಡ್ತೀವಿ, ಮೈತ್ರಿ ಅನಿವಾರ್ಯ ಅಂತ ವೇದಿಕೆ ಮೇಲೆ ಉತ್ತರ ಕೊಡ್ತೀನಿ. ಸರಿ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಜೆಡಿಎಸ್ ಶಾಸಕರಾಗಿರ್ತಕ್ಕಂಥ ಜಿಟಿ ದೇವೇಗೌಡರ ನೇರ ನುಡಿಗಳು. ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಜೊತೆ ಜೆಡಿಎಸ್ ಮೈತ್ರಿ ಕುರಿತಂತೆ ಇದೀಗ ಜೆಡಿಎಸ್ ನಲ್ಲೇ ಅಪಸ್ವರಗಳು ಕೇಳಿ ಬಂದಿದ್ದಾವೆ. ಕೆಲ ಶಾಸಕರು ವಿರೋಧವನ್ನ ಮಾಡ್ತಾ ಇದ್ದಾರೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತಾಡೋಕೆ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡರು ಇದ್ದಾರೆ, ಮಾತಾಡ್ತೀನಿ. ಸರ್, ಜೆಡಿಎಸ್ಗೆ ಬಿಜೆಪಿ ಜೊತೆ ಮೈತ್ರಿ ಅನಿವಾರ್ಯನ ಇವತ್ತಿನ ಪರಿಸ್ಥಿತಿಯಲ್ಲಿ? ನಮ್ಮ ಕಾರ್ಯಕರ್ತರು, ಮುಖಂಡರು, ಜನಗಳೆಲ್ಲರೂ ಕೂಡ ಆಗಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಯಾವುದೇ ಚರ್ಚೆ ನಡೀತಾ ಇದ್ದಾವೆ, ಯಾವುದೂ ಫೈನಲ್ ಆಗಿಲ್ಲ, ಅಂತಿಮ ಆಗಿಲ್ಲ. ನಮ್ಮ ಹೈಕಮಾಂಡ್ ಇದೆ, ನಮ್ಮ ಕಾರ್ಯಕರ್ತರಿದ್ದಾರೆ, ಅವ್ರ ಅಭಿಪ್ರಾಯ ಎಲ್ಲ ಕೇಳ್ತೇವೆ. ಪಕ್ಷ ಸಂಘಟನೆ ಬಗ್ಗೆ ಮುಂದಿನ ಲೋಕಸಭಾ ಚುನಾವಣೆ ಚರ್ಚೆ ಆಗುತ್ತೆ, ಅದಾದ್ಮೇಲೆ ಫೈನಲ್. ಕೆಲ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಂದಕೂರು ಕೂಡ ನಿನ್ನೆ ಅವ್ರಿಗೆ ವಿಚಾರ ಇನ್ನೂ ಗೊತ್ತಿಲ್ಲ, ನಮ್ಮಲ್ಲಿ ಯಾವುದು ಫೈನಲ್ ಆಗಿಲ್ಲ. ಅವ್ರನ್ನೆಲ್ಲ ಕರೆದು ಕೂರ್ಸ್ಕೊಂಡೆ ಯಾವುದೇ ತೀರ್ಮಾನ ಮಾಡೋದು ಕೂರ್ಸ್ಕೊಂಡೇ ಮಾಡ್ತೀವಿ. ಈಗ ಜೆಡಿಎಸ್ ಅಂದ್ರೆ ಜಾತ್ಯತೀತ ಜನತಾದಳ, ಬಿಜೆಪಿನ ಈ ಹಿಂದೆ ಕೂಡ ವಿರೋಧ ಮಾಡಿದ್ರಿ. ಈಗ ಜಾತ್ಯತೀತ ಸಿದ್ಧಾಂತಕ್ಕೆ ಧಕ್ಕೆ ಆಗಲ್ವಾ ಮೈತ್ರಿ ಮಾಡ್ಕೊಂಡ್ರೆ? ಅದಕ್ಕೆ ಉತ್ತರ ಕೊಡ್ತೀವಿ. ಈಗ ಉತ್ತರ ಕೊಡ್ತೀವಿ, ಮೈತ್ರಿ ಅನಿವಾರ್ಯ ಅಂತ ವೇದಿಕೆ ಮೇಲೆ ಉತ್ತರ ಕೊಡ್ತೀನಿ. ಸರಿ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಜೆಡಿಎಸ್ ಶಾಸಕರಾಗಿರ್ತಕ್ಕಂಥ ಜಿಟಿ ದೇವೇಗೌಡರ ನೇರ ನುಡಿಗಳು. ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಜೊತೆ ಜೆಡಿಎಸ್ ಮೈತ್ರಿ ಕುರಿತಂತೆ ಇದೀಗ ಜೆಡಿಎಸ್ ನಲ್ಲೇ ಅಪಸ್ವರಗಳು ಕೇಳಿ ಬಂದಿದ್ದಾವೆ. ಕೆಲ ಶಾಸಕರು ವಿರೋಧವನ್ನ ಮಾಡ್ತಾ ಇದ್ದಾರೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತಾಡೋಕೆ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡರು ಇದ್ದಾರೆ, ಮಾತಾಡ್ತೀನಿ. ಸರ್, ಜೆಡಿಎಸ್ಗೆ ಬಿಜೆಪಿ ಜೊತೆ ಮೈತ್ರಿ ಅನಿವಾರ್ಯನ ಇವತ್ತಿನ ಪರಿಸ್ಥಿತಿಯಲ್ಲಿ? ನಮ್ಮ ಕಾರ್ಯಕರ್ತರು, ಮುಖಂಡರು, ಜನಗಳೆಲ್ಲರೂ ಕೂಡ ಆಗಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಯಾವುದೇ ಚರ್ಚೆ ನಡೀತಾ ಇದ್ದಾವೆ, ಯಾವುದೂ ಫೈನಲ್ ಆಗಿಲ್ಲ, ಅಂತಿಮ ಆಗಿಲ್ಲ. ನಮ್ಮ ಹೈಕಮಾಂಡ್ ಇದೆ, ನಮ್ಮ ಕಾರ್ಯಕರ್ತರಿದ್ದಾರೆ, ಅವ್ರ ಅಭಿಪ್ರಾಯ ಎಲ್ಲ ಕೇಳ್ತೇವೆ. ಪಕ್ಷ ಸಂಘಟನೆ ಬಗ್ಗೆ ಮುಂದಿನ ಲೋಕಸಭಾ ಚುನಾವಣೆ ಚರ್ಚೆ ಆಗುತ್ತೆ, ಅದಾದ್ಮೇಲೆ ಫೈನಲ್. ಕೆಲ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಂದಕೂರು ಕೂಡ ನಿನ್ನೆ ಅವ್ರಿಗೆ ವಿಚಾರ ಇನ್ನೂ ಗೊತ್ತಿಲ್ಲ, ನಮ್ಮಲ್ಲಿ ಯಾವುದು ಫೈನಲ್ ಆಗಿಲ್ಲ. ಅವ್ರನ್ನೆಲ್ಲ ಕರೆದು ಕೂರ್ಸ್ಕೊಂಡೆ ಯಾವುದೇ ತೀರ್ಮಾನ ಮಾಡೋದು ಕೂರ್ಸ್ಕೊಂಡೇ ಮಾಡ್ತೀವಿ. ಈಗ ಜೆಡಿಎಸ್ ಅಂದ್ರೆ ಜಾತ್ಯತೀತ ಜನತಾದಳ, ಬಿಜೆಪಿನ ಈ ಹಿಂದೆ ಕೂಡ ವಿರೋಧ ಮಾಡಿದ್ರಿ. ಈಗ ಜಾತ್ಯತೀತ ಸಿದ್ಧಾಂತಕ್ಕೆ ಧಕ್ಕೆ ಆಗಲ್ವಾ ಮೈತ್ರಿ ಮಾಡ್ಕೊಂಡ್ರೆ? ಅದಕ್ಕೆ ಉತ್ತರ ಕೊಡ್ತೀವಿ. ಈಗ ಉತ್ತರ ಕೊಡ್ತೀವಿ, ಮೈತ್ರಿ ಅನಿವಾರ್ಯ ಅಂತ ವೇದಿಕೆ ಮೇಲೆ ಉತ್ತರ ಕೊಡ್ತೀನಿ. ಸರಿ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಜೆಡಿಎಸ್ ಶಾಸಕರಾಗಿರ್ತಕ್ಕಂಥ ಜಿಟಿ ದೇವೇಗೌಡರ ನೇರ ನುಡಿಗಳು. ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.